ಅಮ್ಮ ಇದ್ ನೋಡಮ್ಮ ಮೊನ್ನೆ ಶಾಪಿಂಗ್ ಹೋದಾಗ ತಗೊಂಡಿದ್ದು. ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದೆ. ಇದು ಸೆಟ್ಟೆನೆ? ಹೂಮ್ಮ, ಇದು ನಮ್ಮ ಅತ್ತೆ ಮಾಡಿಸಿದ್ದು. ಅಯ್ಯೋ 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 ಏನ್ ಸುಂದರವಾಗಿದೆ. ಇದ್ಯಾವಾಗ ಮಾಡಿಸ್ಕೊಂಡ್ರಿ? ಇದ್ ಮೊನ್ನೆ ಹಬ್ಬ ಇತ್ತಲ್ಲ, ಗೌರಿ ಹಬ್ಬ, ಅದಕ್ಕೆ ನಮ್ಮ ಅತ್ತೆ ಮಾಡಿಸ್ಕೊಟ್ರು. ರೇ ರಾಣಿ, ನಿನ್ನ ಈ ಸೀರೆ ಒಡವೆಗಳು ನೋಡ್ತಾ ಇದ್ರೆ ಧನಲಕ್ಷ್ಮಿ ಕಣ್ಣಾಗೆ ಕಾಣಿಸ್ತೇ ಕಡೆ. ಇನ್ನು ತುಂಬಾ ಮಾಡಿಸ್ಕೊಟ್ಟಿದಾರಮ್ಮ, ನಾನು ಇವತ್ತು ಇಷ್ಟ ಹಾಕೊಳ್ಳಿ. ಬನ್ರಿ ನೋಡ್ರಿ, ನನ್ನ ಮಗಳನ್ನ ಮಹಾರಾಣಿ ತರ ಬಂದಿದ್ದಾಳೆ. ರೀ, ನನ್ನ ಮಗಳಿಗೆ ರಾಣಿ ಅಂತ ಹೆಸರು ಸಾಕಾಯ್ತು ನೋಡಿ. ನನ್ನ ಮಗಳಿಗೆ ನನ್ ಕಣ್ಣೆ ಬೀಳುತ್ತೆ ಚಿನ್ನ. ಸುಬ್ಬಲಕ್ಷ್ಮಿ, ಇಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ರೆ ಸಾಕೆ. ನನ್ನ ಮಗಳು ನೋಡೋದಕ್ಕೆ ರಾಣಿ ತರ ಕಂಡ್ರೆ ಸಾಲದು ಕಣೆ. ಅವಳನ್ನ ರಾಣಿ ಮಾಡ್ಬೇಕು ಅಂತಾನೆ ಚಿದಂಬರ ಮನೆಗೆ ಸೊಸೆ ಮಾಡಿ ಕಳಿಸಿರೋದು. ನಮ್ ರಾಣಿ ನಮ್ಮನ್ನ ಸಂಜೆ ಪಿಕ್ಚರ್ ಕರ್ಕೊಂಡು ಹೋಗ್ತಾಳಂತೆ ನೋಡಿ. ನಿಮ್ಗೆ ಏನೇ ಕೆಲಸ ಇದ್ರು ಸಂಜೆ ಒಳಗೆ ಮುಗಿಸ್ಕೊಂಡು ಬಂದ್ಬಿಡ್ಬೇಕಪ್ಪ. ನಾನಂತೂ 4 ಗಂಟೆಗೆ ರೆಡಿ ಆಗ್ಬಿಡ್ತೀನಿ. ರಾಣಿಯೇ, ನೀನ್ ಹೀಗೆ ಇದ್ಬಿಟ್ರೆ ಹೇಗಮ್ಮ? ನೀನ್ ಯಾವಾಗ ರೆಡಿ ಆಗೋದು? ರೀ, ಇನ್ನೇನ್ರಿ ರೆಡಿ ಆಗೋದು? ಇಷ್ಟು ರೆಡಿ ಆಗಿರೋ ಸಾಲ್ದ? ಪಿಕ್ಚರ್ಗೆ ಹೋಗೋಕೆ ಇನ್ನೆಷ್ಟು ರೆಡಿ ಆಗ್ಬೇಕು? ಲೇ, ನಿಂಗೆ ಸುಬ್ಬಲಕ್ಷ್ಮಿ ಅಂತ ಹೆಸರಿಡೋ ಬದಲು ಪೆದ್ದಲಕ್ಷ್ಮಿ ಅಂತ ಹೆಸರಿಡ್ಬೇಕಾಗಿತ್ತು. ನನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ, ಒಂದ್ ಸ್ವಲ್ಪ ನಾನು ಅರ್ಥ ಮಾಡ್ಕೊಳಕ್ಕಾಗಲ್ವೇನೆ? ನಾನು ಹೇಳ್ತಾ ಇರೋದು ಸಂಜೆ ಪಿಕ್ಚರ್ಗೆ ಹೋಗೋದಕ್ಕೆ ತಯಾರಾಗೋ ವಿಷಯ ಅಲ್ಲ, ಮುಂದೆ ನಡೆಯೋ ಪಿಕ್ಚರ್ಗೆ ತಯಾರಾಗುವಂತ. ಮುಂದೆ ನಡೆಯೋ ಪಿಕ್ಚರ ಅದ್ಯಾವ್ದಪ್ಪ? ನಿಂದೇನಮ್ಮ, ನಿಂದೆ ಪಿಕ್ಚರ್. ಆ ಪಿಕ್ಚರ್ನಲ್ಲಿ ನೀನೇ ಹೀರೋಯಿನ್. ನಿನ್ನ ಗಂಡ ಹೆಸರಿಗೆ ಮಾತ್ರ ಹೀರೋ. ಇನ್ನು ನಿಮ್ಮ ಅತ್ತೆ ನಿಮ್ಮ ಮಾವ ದುರಂತ ಪಾತ್ರಗಳು. ಸಿನಿಮಾ ಹೆಸರೇನು ಗೊತ್ತಾ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ರೀ, ಆ ಪಿಕ್ಚರ್ ನಲ್ಲಿ ನಮ್ಗಳ ಪಾತ್ರ ಏನು? ನಾವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕಣೆ, ಕಮ್ಮು ವಿಲನ್ ಅಂತ ಅನ್ಕೊಂಬಿಡು. ರಾಣಿ, ಮೊದಲು ನಿನ್ನ ಗಂಡನ್ನ ನಿನ್ನ ಕೈವಶ ಮಾಡ್ಕೊ. ಆಮೇಲೆ ಮರಳು ಮಾಡಿ ನಿಮ್ಮ ಮಾವನ್ನ ಬುಟ್ಟಿಗೆ ಹಾಕು. ನಿಮ್ಮ ಅತ್ತೆ ಹಸು ಹಿಂದೆ ಕರು ಬಂದಂಗೆ ಗಂಡನಿಂದೆ ತಾನೇ ಬರ್ತಾರೆ. ಇವ್ರನ್ನೆಲ್ಲ ನಿನ್ನ ಕೈನಲ್ಲಿರೋ ದಾಳ ಮಾಡ್ಕೊ. ಚದುರಂಗದ ಹಾಸ್ನ ನಾನು ಹಾಸ್ತೀನಿ. ಕಾಯಿ ಹೆಂಗ್ ಮೂವ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಅಪ್ಪ, ಈಗಾಗ್ಲೇ ನಾನು ಅರ್ಧ ಸಕ್ಸಸ್ಫುಲ್ ಆಗಿದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಆ ಮನೆಯಲ್ಲಿ ನನ್ನ ಪರ್ಮಿಷನ್ ಅಲ್ಲೇನು ನಡೆಯಲ್ಲ. ಜಾಣೆ ಕಣಮ್ಮ ನೀನು. ಎಷ್ಟೇ ಆಗಲಿ ನನ್ನ ಮಗಳಲ್ವಾ? ನೋಡು, ಹೇಗೂ ಪದ್ಮ ಹಳ್ಳಿ ಸೇರ್ಕೊಂಡಿದ್ದಾಳೆ. ಸಂಧ್ಯಾ ಮನೆ ಬಿಟ್ಟು ಹೋಗಿದ್ದಾಳೆ. ವಾಪಸ್ಸಂತೂ ಬರಲ್ಲ. ನಿಮ್ಮ ಮಾವನಿಗೂ ಅವಳ ಮೇಲೆ ದ್ವೇಷ ಇದೆ. ಆದರೆ ನಿಮ್ಮ ಮಾವನ ಆಸ್ತಿ ಎಲ್ಲ ಅವಳ ಹೆಸರಿನಲ್ಲೇ ಇದೆ. ಈಗ ನನ್ನ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದ್ರೆ ನಾವು ಸಕ್ಸಸ್ ಆಗೋದು ಖಂಡಿತ. ಅದು ನನಗೂ ಗೊತ್ತಪ್ಪ. ಈಗಾಗ್ಲೇ ಆ ದಾರಿಲಿ ನಾನು ಕೆಲಸ ಶುರು ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ಎಲ್ಲಾ ದಾಳಗಳನ್ನ ಉರುಳಿಸ್ಬಿಡ್ತೀನಿ. ಮುದ್ದಿನ ರಾಣಿ ಕಣೆ ನೀನು. ನಮ್ ಪಾಲ್ಗೂ ಆ ಮನೆಗೂ ನನ್ ಮಗಳೇ ಮಹಾರಾಣಿ. ಏನು ಶುರುವಾಗುತ್ತೆ ಚದುರಂಗದ ಆಟ. ರಾಣಿ, ನೆಕ್ಸ್ಟ್ ಸ್ಟೆಪ್ ನೀನೇನು ಮಾಡಬೇಕು ಅಂತ ಹೇಳ್ತೀನಿ. ಗಮನ ಇಡು. ನಾಳೆ ದಿನ ಯಾಕೆ ಹುಷಾರಿಲ್ವಾ? ಅಲ್ಲ, ಯಾಕೆ ಬಂದಿಲ್ಲ? ಇದೆಯಾ? ಏನಾಯ್ತು? ಏನು ಆಗಿಲ್ವಲ್ಲ, ಅದೇ ನನ್ ಸಂಕಟ. ಈ ಮನೇಲಿ ನನ್ ಸಂಕಟ ಕೇಳೋರು ಯಾರಿದ್ದಾರೆ? ನಾನಿದ್ದೀನಲ್ಲ ಚಿನ್ನ, ನನ್ನ ಹತ್ರ ಹೇಳು. ನಿಮ್ಮ ಹತ್ರ ಹೇಳಿ ಏನ್ರಿ ಪ್ರಯೋಜನ? ಈ ಕಡೆ ಕಿವಿಲ್ ಕೇಳಿ, ಈ ಕಡೆ ಕಿವಿಲ್ ಬಿಟ್ಬಿಡ್ತೀರಾ? ಈ ಸಲ ಹಾಗಾಗಲ್ಲ. ಈಗ ನೋಡು, ಈಗ್ಲಾದ್ರೂ ಹೇಳ್ತೀಯಾ? ನಿಮ್ಮಪ್ಪನ ಹತ್ರ ₹1 ಇರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಇವತ್ತು ಇಷ್ಟು ಆಸೆ ತಪ್ಪದೆ ಮಾಡಿದ್ದಾರೆ. ಅದಕ್ಕೇನೀಗ? ನನ್ನೇ ಕೇಳ್ತಿದ್ರಲ್ರಿ, ₹1 ಗತಿಗಿಲ್ದೇ ಇದ್ದರು ಇವತ್ತು ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. 20 ವರ್ಷದಲ್ಲಿ ಅವರು ಕೋಟಿ ಪಟ್ಟು ಜಾಸ್ತಿ ದುಡಿದಿದ್ದಾರೆ. ಹೀಗಿರ್ಬೇಕಾದ್ರೆ ಮುಂದಿನ 20 ವರ್ಷದಲ್ಲಿ ನೀವು 1,000 ಪಟ್ಟಾದ್ರೂ ಜಾಸ್ತಿ ದುಡಿಬಾರ್ದಾ? ಅಂದ್ರ ಈಗ ನಮ್ಮ ಹತ್ರ ₹20 ಕೋಟಿ ಆಸ್ತಿ ಇದೆ. ಇನ್ನು 20 ವರ್ಷದಲ್ಲಿ
20,000 ಕೋಟಿ ಮಾಡ್ಬೇಕಾ? ಅಬ್ಬಬ್ಬಬ್ಬ, ಏನ್ ಆಸೆನ ನಿಂದು? ಸರಿ, ದೇವ್ರ ದಯ ಇದ್ರೆ ನಿನ್ನ ಆಸೆನೂ ಪೂರೈಸ್ತೀನಿ, ನೋಡೋಣ. ಅಯ್ಯೋ, ನಾನ್ ನಿಮ್ಗೆ ಹೇಗ್ ಹೇಳಿ? ದೇವ್ರ ದಯೆ ನೆಚ್ಕೊಂಡು ನಾವು ಸುಮ್ಮನಿದ್ರೆ ನಾವಿಬ್ರು ಭಜನಾ ಮಂಡಳಿ ಸೇರ್ಕೋಬೇಕಾಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ನಾವು ಏನಾದ್ರೂ ಪ್ರಯತ್ನ ಮಾಡ್ಲೇಬೇಕು. ಈಗಿನ ಕಾಲ ತುಂಬಾ ಫಾಸ್ಟ್ ಆಗಿದೆ ರೀ. ಸ್ವಲ್ಪ ರೆಸ್ಟ್ ತಗೊಳ ಅಂತ ಕುತ್ಕೊಂಡ್ಬಿಟ್ರೆ ಬೇರೆಯವರು ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ. ನೆನ್ನೆ ಮೊನ್ನೆ ತಿನ್ನಕ್ ಗತಿ ಇಲ್ದೇದವರು ಇವತ್ತು ಕಾರಲ್ಲಿ ಓಡಾಡ್ತಾ ಇದಾರೆ. ಹೋಗ್ಲಿ ಬಿಡು, ಅವ್ರು ಕಾರಲ್ಲಿ ಓಡಾಡಿದ್ರೆ ನಾವು ಫ್ಲೈಟಲ್ಲಿ ಓಡಾಡೋಣ. ಸುಮ್ಮನೆ ಮಾತಿಗಂದೆ. ಅದಿರ್ಲಿ, ಈಗ ನಾನೇನ್ ಮಾಡ್ಬೇಕು ಅಂತ ಹೇಳು. ರೀ, ನಮ್ಮಪ್ಪ ಒಂದ್ ಬಿಸ್ನೆಸ್ ಆಫರ್ ತಂದಿದಾರಂತೆ. ಅದನ್ನ ನೀವೇನಾದ್ರೂ ಒಪ್ಕೊಂಡ್ಬಿಟ್ರೆ ತಿಂಗಳಿಗೆ 1 ಕೋಟಿ ದುಡಿಬೋದಂತೆ. ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಆಗುತ್ತಂತೆ. 1 ತಿಂಗಳಿಗೆ 1 ಕೋಟಿ, ವರ್ಷಕ್ಕೆ 12 ಕೋಟಿ, ಇನ್ನು 10 ವರ್ಷಕ್ಕೆ 106 ಕೋಟಿ. ಇದೇ ತರ 4 ಬಿಸ್ನೆಸ್ ಮಾಡ್ಬಿಟ್ರೆ 1,000 ಕೋಟಿ. ರಾಣಿ, ರಾಣಿ, ಈ ತರ 1,000 ಕೋಟಿ ಯೋಚನೆ ಬಿಟ್ಬಿಟ್ಟು ಮೊದ್ಲು ನಾನೇನ್ ಮಾಡ್ಬೇಕಂತ ಹೇಳು. ನನ್ಗೆ ನಿದ್ದೆ ಬರ್ತಾ ಇದೆ. ಹೀಗ್ ನಿದ್ದೆ ಅಂದ್ಕೊಂಡೆ ನಮ್ ಜನ ಹಿಂದುಳಿದಿರೋದು. ನೋಡಿ, ನಾಳೆ ನೀನ್ ನಮ್ ಡ್ಯಾಡಿನ ಮೀಟ್ ಮಾಡಿ ಅವ್ರು ಹೇಳೋ ಬಿಸ್ನೆಸ್ ನೀವು ಒಪ್ಕೋಬೇಕು. ಆಯ್ತು ಮಹಾರಾಣಿ ಅವರೇ, ಒಪ್ಕೋತೀನಿ. ಈಗ್ಲಾದ್ರೂ ನಾ ಮಲ್ಕೋಬೋದಾ? ಇಂಥ ಬಿಸ್ನೆಸ್ ವಿಷಯ ಹೇಳಿದ್ಮೇಲೆ ಮಲ್ಕೋಬೇಕು ಅಂತ ಹೇಳ್ತಿದ್ರಲ್ರಿ, ನಿಮ್ಮ ಹತ್ರ ಹೋಗಿ ಹೇಳ್ತಿದ್ದೀನಲ್ಲ. ಈಗ 1 ಕೋಟಿ, ಆಮೇಲೆ 10 ಕೋಟಿ, ಆಮೇಲೆ 100 ಕೋಟಿ, ಅದಾದ್ಮೇಲೆ 1,000 ಕೋಟಿ, ಆಮೇಲೆ ನಮ್ದೇ ಆದಂತ ಒಂದು ಅರಮನೆ. ರೀ, ಸ್ಫೂರ್ತಿ, ಯಾಕೆ ಒಂಥರ ಇದೆಯಾ? ಅಮ್ಮ, ನೀನು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಕೇಳಲ್ಲ? ನಾನು ಯಾಕಮ್ಮ ಕೋಪ ಮಾಡ್ಕೊಂಡೆ? ಅದೇನು ಕೇಳು. ಅಮ್ಮ, ನಾನು ಹೇಗಿದ್ರು ಟೈಪಿಂಗು ಕಂಪ್ಯೂಟರ್ ಕೋರ್ಸ್ ಎಲ್ಲ ಮುಗಿಸಿದ್ದೀನಲ್ಲ, ಅಪ್ಪಂಗೆ ಹೇಳಿ ಒಂದು ಕೆಲ್ಸಕ್ಕೆ ಸೇರ್ಸಮ್ಮ. ನನಗೂ ಮನೇಲಿ ಕೂತು ತುಂಬ ಬೇಜಾರಾಗುತ್ತೆ. ಸ್ಫೂರ್ತಿ, ಈ ಮಾತೇನಾದ್ರೂ ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ಅಷ್ಟೇ. ಅಮ್ಮ, ನೀನು ಕೋಪಿಸ್ಕೋಬೇಡಮ್ಮ. ನಾನು ಹೀಗೆ ಕೆಲಸ ಇಲ್ಲದೆ ಸುಮ್ಮನೆ ಕೂತಿದ್ರೆ ನಂಗೆ ಊರಿಂದೆಲ್ಲ ಜ್ಞಾಪಕ ಬರುತ್ತೆ. ಅಪ್ಪ, ತಾತ, ಅಜ್ಜಿ ಎಲ್ಲರೂ ಕಣ್ಮುಂದೆ ಬರ್ತಾರಮ್ಮ. ನಾನು ಕೆಲಸ ಮಾಡ್ತಿದ್ರೆ ಮನಸ್ಸಿಗೂ ಸಮಾಧಾನ ಸಿಗತ್ತೆ, ಅದಕ್ಕೆ ಹೇಳಿದೆ ಅಷ್ಟೇ. ನಿನಗೆ ಕೆಲಸ ಬೇಕು, ಮನಸ್ಸಿಗೆ ಸಮಾಧಾನ ಬೇಕು ತಾನೇ? ನಾಳೆಯಿಂದ ಮನೆ ಕೆಲಸ ಎಲ್ಲ ನೀನೇ ಮಾಡು. ಲೈಬ್ರರಿ ಕಾರ್ಡ್ ಮಾಡಿಸಿ ಲೈಬ್ರರಿಗೆ ಹೋಗಿ ಬುಕ್ಸ್ ಓದು. ಇನ್ನೊಂದು ಸಾರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ರೆ ಸರಿ ಅಮ್ಮ. ಅಮ್ಮ, ಮತ್ತೇನಮ್ಮ ನಿನ್ನ ರಾಗ? ಅಮ್ಮ, ಅದೇನು ಅಂತ ಹೇಳಮ್ಮ, ಈಗ ರಾಗ ಎಳಿಬೇಡ. ಅಮ್ಮ, ಕೃಷ್ಣಣ್ಣನ ಅದಕ್ಕೆ ನಾನು ನೋಡಬೇಕು ಅಂತ ನಂಗೆ ತುಂಬ ಅನಿಸ್ತಾ ಇದೆ. ಕೃಷ್ಣಣ್ಣ ನೋಡಿ ಎಷ್ಟೋ ವರ್ಷ ಆಯಿತು. ಪ್ಲೀಸ್ ಅಮ್ಮ, ಅಣ್ಣನ ಮನೆಗೆ ಕರ್ಕೊಂಡು ಹೋಗು. ನಾನು ಊರಿಂದ ಬಂದಾಗಲೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಅಪ್ಪಾಜಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ ಅಂತ ಕೇಳಲಿಲ್ಲ ಅಷ್ಟೇ. ಸ್ಫೂರ್ತಿ, ನನಗೆ ನಿಮ್ಮ ಅಪ್ಪನ ವಿಷಯ ಗೊತ್ತಿಲ್ಲ ಕಣೆ. ಕೃಷ್ಣನ ಹೆಸರು ಹೇಳಿದ್ರೇ ಉರಿದು ಬೀಳ್ತಾರೆ. ಅಂಥದ್ರಲ್ಲಿ ಅವನ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಯಲ್ಲ. ಅಮ್ಮ, ಈ ಶುಕ್ರವಾರ ಹೇಗಿದ್ರು ರಾಖಿ ಹಬ್ಬ ಇದೆ. ವರ್ಷನೂ ಕೃಷ್ಣಣ್ಣಂಗೆ ಸುರೇಶಣ್ಣನಿಗೆ ರಾಖಿನ ಪೋಸ್ಟ್ನಲ್ಲೇ ಕಳಿಸ್ತಾ ಇದ್ದೆ. ಈ ಸಲನಾದರೂ ಡೈರೆಕ್ಟಾಗಿ ಕಟ್ಬೋದು ಅಂದ್ಕೊಂಡಿದ್ದೆ. ಸುರೇಶ ಹೇಗೋ ಮನೇಲೇ ಇರ್ತಾನೆ, ಅವನಿಗೆ ರಾಖಿ ಕಟ್ಟು. ಕೃಷ್ಣಣ್ಣಂಗೆ? ಹಾಂ, ಕೃಷ್ಣಂಗೆ ಫೋನ್ ಮಾಡಿಬಿಟ್ಟು ಶುಕ್ರವಾರ ಬನಶಂಕರಿ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳೋಣ. ಹೇಗಿದ್ರು ಅವ್ನು ನೋಡೋಕೆ ಬಂದೇ ಬರ್ತಾನೆ. ಆಗ ಅವನಿಗೆ ರಾಖಿ ಕಟ್ಟುವಂತೆ. ಸರಿಮ್ಮ, ಆ ನೆಪ್ತರಾದ್ರೂ ಅಣ್ಣ ನೋಡ್ಬೋದಲ್ಲ. ಥ್ಯಾಂಕ್ಸ್.
ಇದಾಗದೇ ಇರೋ ಕೆಲಸ ಮಾವ. ಅಯ್ಯಯ್ಯ, ಇದೇನು ಹೇಳಿ ಅಂದ್ರೆ ಒಂದೇ ಸಲ ಬಾಂಬ್ ಹಾಕ್ಬಿಟ್ರೆ ಆಗಲ್ಲ ಅಂದ್ರಲ್ಲ, ಯಾಕಾಗಲ್ಲ? ಯಾಕಂದ್ರೆ ಇದರಲ್ಲಿ ಬಂಡವಾಳದ ಲೆಕ್ಕನೇ ಸರಿ ಇಲ್ಲ ಮಾವ. ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಮೆನ್ಷನ್ ಮಾಡಿರೋ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅಂದ್ರೆ ಕನಿಷ್ಠ 650 ರೂಪೀಸ್ ಬೇಕು. ಆದ್ರೆ ನೀವು ಬರೀ 420 ಅಂತ ಹಾಕಿದ್ದೀರಾ. ನೋಡಿದ್ರಾ ನಿಮ್ಮ ಬಾಯಲ್ಲೇ ಬಂತು 420 ಅಂತ. 420 ಅನ್ನೋದು ನಮ್ಮಂಥವ್ರಿಗೆಲ್ಲ ಲಕ್ಕಿ ನಂಬರು, ಅದಕ್ಕೆ ಹಾಕಿರೋದು. ನಿಮಗೆ ಯಾಕೆ ಅಳಿ ಅಂದರೆ ಬೇರೆ ಕಂಪ್ನಿಯವ್ರು ಕೊಡೋ ಕ್ವಾಲಿಟಿನ ನಾನು ಕೊಟ್ಟರೆ ಸಾಕ್ತಾನೆ. ಬೇರೆ ಕಂಪ್ನಿಯವರು ಒಂದು ಪೀಸ್ಗೆ 650 ರೂಪಾಯಿಗೆ ತಯಾರು ಮಾಡಿ 900 ರೂಪಾಯಿಗೆ ಮಾರ್ತಾರೆ. ನಾನು 420 ರೂಪೀಸಿಗೆ ತಯಾರು ಮಾಡಿ 900 ರೂಪಾಯಿಗೆ ಮಾರ್ತೀನಿ. ಪ್ರಾಫಿಟ್ ಎಷ್ಟಾಯ್ತು ಹೇಳಿ? ಬೇರೆ ಕಂಪ್ನಿಗಿಂತ 230 ರೂಪಾಯಿ ಜಾಸ್ತಿ. ಒಟ್ಟಾರೆ ಒಂದು ಪೀಸ್ಗೆ 480 ರೂಪಾಯಿ ಲಾಭ. ಅಂದ್ರೆ ಒಂದಕ್ಕೆ 2 ಪಟ್ಟು ಲಾಭ. ಇನ್ನೂ ಜಾಸ್ತಿ ಕಣೆ, ನೀನು ಲೆಕ್ಕ ಬರಲ್ಲ. ಆ ವಿಷಯ ಮಾತಾಡಬೇಡ. ಏನು ಹೇಳಿ ಅಂದರೆ ಹಾಕಿದ ಇನ್ವೆಸ್ಟ್ಮೆಂಟು 3 ತಿಂಗಳಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಬಂದಿದ್ದೆಲ್ಲ ಪ್ರಾಫಿಟ್ಟು. ಏನು ಹೇಳ್ತೀರಿ? ಆದರೂ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. 18% ಕಟ್ಟಬೇಕಾಗಿರೋ ಟ್ಯಾಕ್ಸ್ನ ಬರೀ 5% ಅಂತ ಹಾಕಿದ್ದೀರಾ. ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಕಟ್ಟಬೇಕಾಗಿರೋದು ಎಷ್ಟು? 18%. ಯಾರಿಗೆ ಕಟ್ತೀವಿ? ಸರ್ಕಾರಕ್ಕೆ. ಸರ್ಕಾರ ಯಾರು? ನಾವೇ ಸ್ವಾಮಿ. ಅಖಂಡ ಭಾರತದ 100 ಕೋಟಿ ಜನ. ನಾವು ಕಟ್ಟೋ 18%ನ ಆ 100 ಕೋಟಿ ಜನಕ್ಕೆ ಹಂಚೆ ತಲೆಗೆ ಎಷ್ಟು ಬರುತ್ತೆ? ಅದ್ರ ಬದಲು ನಾನು ಮೆನ್ಷನ್ ಮಾಡಿರೋ 5%ನ ಒಂದು 4-5 ಜನ ಅಫಿಷಿಯಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟುಬಿಟ್ರೆ ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ. ಆದರೆ ಇದರಲ್ಲಿ ನಮಗೇನು ಅಪಾಯ ಇಲ್ಲ ತಾನೆ? ನಾನಿಲ್ವಾ ಅಳಿ ಅಂದರೆ ನೀವು ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ನನ್ನ ಮಗಳನ್ನೇ ನಿಮಗೆ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ಅಳಿಯನ್ಗೆ ಕೇಡು ಬಯಸ್ತೀನ? ನನ್ನ ಮಗಳ ಭವಿಷ್ಯ ನನಗೆ ಗೊತ್ತಿದೆ. ಒಪ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಅನ್ನಿ ಅಳಿಯಂದ್ರೆ ನಮ್ಮ ಅಳಿಯಂದಿರು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂತ ತಾನೆ ನಾವು ಆಸೆ ಪಟ್ಟು ಹೇಳ್ತಿರೋದು. ಒಪ್ಕೊಳ್ಳಿ. ಅನ್ನಿ. ಸರಿ, ನಾನೇನೋ ಒಪ್ಕೋತೀನಿ. ಆದರೆ ಇದ್ದಕ್ಕಿದ್ದಾಗ 2 ಕೋಟಿ ಇನ್ವೆಸ್ಟ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ಅಷ್ಟು ಹಣ ಕೊಡೋಕ್ಕೆ ನಮ್ಮ ಅಪ್ಪ ಒಪ್ಬೇಕಲ್ಲ. ನಿಮ್ಮನ್ನ ಬಂಡವಾಳ ಹಾಕಿ ಅಂತ ಯಾರು ಕೇಳಿದ್ದು? ಅಂದ್ರೆ ನಾನು ದುಡ್ಡು ಹಾಕೋಗಿಲ್ವಾ? ಮತ್ತೆ ಬಂಡವಾಳ ಎಲ್ಲಿಂದ ಬರುತ್ತೆ ಮಾವ? ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೀನಿ ಅಳಿ. ಅಂದರೆ ನೀವು ಪಾರ್ಟ್ನರ್ ಆಗಿದ್ದೀನಿ ಅಂತ ಒಂದು ಸಿಗ್ನೇಚರ್ ಹಾಕಿ ತಿಂಗಳು ಲಾಭ ಎಣಿಸ್ಕೊಳ್ಳಿ. ನಿಮ್ಗೆ ಗ್ಯಾರಂಟಿ ಆದಮೇಲೆ ನೀವು ಸಂಪಾದನೆ ಮಾಡಿರ್ತಾರ ಲಾಭ, ಅದನ್ನೇ ಬೇಕಾದ್ರೆ ಇನ್ವೆಸ್ಟ್ ಮಾಡಿ. ಇದಕ್ಕೆ ಒಪ್ಕೋತೀರಾ? ಖಂಡಿತವಾಗ್ಲೂ ಒಪ್ಕೋತೀನಿ. ಬಂಡವಾಳ ಇಲ್ಲದೆ ಬಿಸ್ನೆಸ್ ಮಾಡೋದಂದ್ರೆ ಯಾರು ತಾನೇ ಒಪ್ಪಲ್ಲ. ಆದರೂ ನಮ್ಮ ಅಪ್ಪನ ಒಂದು ಮಾತು ಕೇಳ್ತೀನಿ. ಕೇಳಿ, ಧಾರಾಳವಾಗಿ ಕೇಳಿ. ನಾನೆಲ್ಲಿ ಬೇಡ ಅಂದೆ. ಮೊದಲು ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸೈನ್ ಹಾಕ್ಬಿಡಿ. ಆಮೇಲೆ ನಿಮ್ಮ ಅಪ್ಪನ ಏನು ಬೇಕಾದ್ರೂ ಕೇಳಿ. ಹೇಳೋದೇನೋ ಸರಿ ಶಂಕರು, 1ಕ್ಕೆ 2 ಲಾಭ, ಕೋಟಿ ಆದಾಯ ಎಲ್ಲ ಸರಿ. ಆದರೆ ಈ ನಾರಾಯಣಪ್ಪನ ನಂಬ್ಕೊಂಡು ಹಣ ಹಾಕೋದು ನನಗೇನೋ ಅಷ್ಟು ಸರಿ ಅನ್ಸೋದಿಲ್ಲ. ಅವನಿಗಾಗಲೇ ಲಾಸ್ ಮಾಡಿಕೊಂಡು ಸಾಲ್ಗಾರನಾಗಿದ್ದಾನೆ. ಅವನನ್ನು ನೆಚ್ಕೊಂಡು ನಾವು ಹಣ ಹಾಕೋದು ಅಂತಂದರೆ ಇರುಳುಗಂಡು ಬಾವಿಗೆ ಹಾಗಲೋಗಿ ಬಿದ್ದಂಗೆ ಆಗತ್ತೆ ಅಷ್ಟೇ. ಅಪ್ಪ, ಇದರಲ್ಲಿ ಬಾವಿಗೆ ಬೀಳೋ ಮಾತೇ ಇಲ್ಲ. ನಾವು ಬಂಡವಾಳ ಹಾಕಿದ್ರೆ ತಾನೆ ನಷ್ಟ ಅನ್ನೋ ಮಾತು ಬರೋದು. ಬಂಡವಾಳನ ಹಾಕಿಲ್ಲ ಅಂದ್ರೆ ಅಲ್ವೋ? ಬಂಡವಾಳ ಇಲ್ಲದೆ ಹೇಗೋ ದುಡಿತೀಯಾ? ಬೀಜನ ಹಾಕದೆ ಸಸಿ ಬೆಳೆದ್ಬಿಡ್ತೀಯಾ? ಯಾಕಾಗಲ್ಲಪ್ಪ. ಗುಲಾಬಿ ಗಿಡಕ್ಕೆ ನಾವು ಬೀಜ ಹಾಕ್ತೀವ, ಒಂದು ಕಡ್ಡಿ ನೆಟ್ಟರೆ ಸಾಕು, ಅದಾಗದೇ ಬೆಳೆಯುತ್ತೆ. ಇದು ಹಾಗೇನೆ ಅಪ್ಪ. ಮಾವ ಅವರು ಬಂಡವಾಳ ಹಾಕೋಕ್ಕಂತ ಬೇರೆಯವ್ರು ಹುಡುಕಿದ್ದಾರೆ. ನಾವು ಬರೇ ಪಾರ್ಟ್ನರ್ ಆಗೋದು, ಲಾಭ ತಗೊಳ್ಳೋದಷ್ಟೇ. ಆದರೂ ಶಂಕರು, ಇದೆಲ್ಲ ನಡೆಯುವಂಥದ್ದಲ್ಲ. ಆ ನಾರಾಯಣಪ್ಪ ಬರೀ ಕೈನಲ್ಲಿ ಮೊಳ ಹಾಕೋನು. ಅವನನ್ನು ನೆಚ್ಕೊಂಡ್ರೆ ಹಣ, ಟೈಮು ಎಲ್ಲ ಲಾಸು. ಅಪ್ಪ, ಬಂಡವಾಳ ಬೇರೆಯವರದ್ದು, ಬಿಸ್ನೆಸ್ ಐಡಿಯಾ ಮಾವಂದು, ಲಾಭ ಏನಾದರೂ ನಂದು. ಹಾಗಿರುವಾಗ ಇದರಲ್ಲಿ ಟೈಮ್ ಆಗಲಿ ದುಡ್ಡಾಗಲಿ ಹೇಗೆ ಲಾಸ್ ಆಗುತ್ತೆ? ಅದೆಲ್ಲ ಒಪ್ಕೊಳ್ತೀನೋ. ಬೇರೆಯವರಿಂದ ದುಡ್ಡು ಹಾಕಿಸಿ ಅವನು ಶ್ರಮ ಪಟ್ಟು ನಿನಗೆ ಲಾಭ ಮಾಡ್ಕೊಡೋದ್ರಿಂದ ನಾರಾಯಣಪ್ಪನಿಗೆ ಏನೋ ಸಿಗತ್ತೆ? ತೃಪ್ತಿ ಸಿಗತ್ತಂತಪ್ಪ. ಅವ್ರ ಮಗ ಸುಂದ್ರನಿಂದ ನಮ್ಮ ಪದ್ಮಳ್ ಬಾಳ್ ಹೀಗಾಯ್ತು. ಆ ಪಾಪ ಕಳ್ಕೊಳಕ್ಕಾದ್ರೂ ನಾನು ನಿಮ್ಗೆ ಸಹಾಯ ಮಾಡಲೇಬೇಕು ಅಂತಿದ್ದಾರೆ. ಹೀಗಿರುವಾಗ ನಾವು ಯಾಕೆ ಮುಂದುವರಿಬಾರ್ದಪ್ಪ? ಏನಪ್ಪ, ಬಂಡವಾಳ ಹಾಕೋ ಹೋಗಿಲ್ಲ, ಪಾಪ ಪ್ರಜ್ಞೆಯಿಂದ ಸಹಾಯ ಮಾಡ್ತಾ ಇದ್ದಾನಲ್ಲ ಅಂತ ನಾನು ಒಪ್ಕೊಳ್ತೀನಿ. ಆದರೆ ನೀನೇನಾದರೂ ಹಣ ಹಾಕಿದ್ಯೋ
ಅದು ಸ್ಮಶಾನಕ್ಕೆ ಹೋದ ಹೆಣ ಇದ್ದ ಹಾಗೆ ವಾಪಸ್ ಬರೋದಿಲ್ಲ, ತಿಳ್ಕೊ. ಇದ್ರ ಮೇಲೆ ನಿನ್ನಿಷ್ಟ. ಹಲೋ, ಹೌದು, ಇದು ಸುರೇಶನ್ ಮನೆನೇ. ನೀವ್ಯಾರು? ಜನಾರ್ದನ್ ಅಂತನಾ? ಸುರೇಶ ಮನೇಲಿಲ್ಲ, ಆಚೆ ಹೋಗಿದ್ದಾನೆ. ಏನಾದರೂ ಹೇಳಬೇಕಿತ್ತಾ? ಆಯಿತು, ಅವ್ನು ಬಂದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ. ಸರಿ ಸರಿ, ಓಕೆ. ಯಾರು ಅದು? ನಿನ್ನ ಮನೇಲಿದ್ದು ಇಲ್ಲ ಅಂತ ಯಾಕೆ ಹೇಳ್ಸ್ಕೊಳ್ತಿದ್ಯಾ? ಅಮ್ಮ, ಅವನೊಬ್ಬ ತಲೆ ತಿನ್ನೋ ಗಿರಾಕಿನಮ್ಮ, ಇನ್ಶೂರೆನ್ಸ್ ಏಜೆಂಟು. ಎಲ್ಲಿ ಸಿಕ್ಕಿದ್ರು ಒಂದು ಪಾಲಿಸಿ ತಗೊಳ್ಳಿ ಅಂತ ತಲೆ ತಿಂತಾ ಇರ್ತಾನೆ. ಇವಾಗ ನೋಡು, ಮನೆಗೂ ಫೋನ್ ಮಾಡಿದ್ದಾನೆ. ನಾವಾಗ್ಲೇ ಪಾಲಿಸಿ ಮಾಡಿಸಿದೀವಿ ಅಂತ ಹೇಳ್ಬಿಡು, ಇಲ್ಲಾಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳು. ಎಷ್ಟು ಹೇಳಿದ್ರು ಕೇಳಲ್ಲಮ್ಮ ಅವನು. ಸರಿ. ಸಾಲ್ಗರಿಂದ ಬಚಾವಾದೆ. ಬೀಸ ದೋಣಿಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಹಲೋ, ಯಾರು? ಇದ್ದಾರೆ, ಕರಿಬೇಕಾ? ಸುರೇಶಣ್ಣ, ನಿಂಗೆ ಫೋನ್. ಸುರೇಶಣ್ಣ, ತಗೋ, ನಿನ್ಗೆ ಫೋನು. ಹಲೋ ಸರ್. ಇಲ್ಲ ಸರ್, ಆಚೆ ಹೋಗಿದ್ದೆ ಸರ್, ಈಗ ತಾನೇ ಒಳಗೆ ಬಂದೆ. ಹೌದು ಸರ್. ಸರ್, ಇದು ಒಂದೇ ಒಂದು ಸರಿ ಅವಕಾಶ ಕೊಡಿ ಸರ್, ಪ್ಲೀಸ್. ಇಲ್ಲ ಸರ್, ನಾಳೆ ನೀವು ಖಂಡಿತ ತಲುಪಿಸ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಈಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಯಾರಾದರೂ ಮನೆಗೆ ಫೋನ್ ಮಾಡಿ ಸುರೇಶ ಇದ್ದಾರಾ ಅಂತ ಕೇಳಿದ್ರೆ ಕೂಗ್ಬಿಡ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಕೈ ತೋರಿಸ್ತಾ ಇದ್ದೀನಿ, ಅಷ್ಟು ಕಾಣಲ್ವಾ ನಿನಗೆ? ಸಮಯ ಸಂದರ್ಭ ನೋಡಿ ಮಾತಾಡಕ್ಕೂ ಬರಲ್ಲ, ಶುದ್ಧ ಹಳ್ಳಿ ಗುಗ್ಗು. ಛೇ! ಅಮ್ಮ, ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಮ್ಮ? ನೀನೇನು ತಪ್ಪು ಮಾತಾಡಿಲ್ಲ. ಅವನು ಯಾವುದೋ ಬೇಜಾರಲ್ಲಿದ್ದಾನೆ, ಅದಕ್ಕೆ ಆ ರೀತಿ ಮಾತಾಡಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಅವನೇ ಸರಿ ಹೋಗ್ಬಿಡ್ತಾನೆ. ಬೇಜಾರು ಮಾಡ್ಕೋಬೇಡ ಕಣೆ. ಬಾ, ಅಡಿಗೆ ಕೆಲಸ ಮುಗಿಸೋಣ. ಬಾ.